ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗೃಹಲಕ್ಷ್ಮಿ ಬೆನ್ನಲ್ಲೇ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಆರಂಭ. ಇಂದಿನಿಂದ ರಾಜ್ಯಾದ್ಯಂತ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ನಡೆಯುತ್ತೆ. ಗೃಹ ಜ್ಯೋತಿ ಪರಿಷ್ಕರಣೆ ಮುಖೇನ ಸರ್ಕಾರದಿಂದ ಹೊಸ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಗೃಹಲಕ್ಷ್ಮಿ ಬೆನ್ನಲ್ಲೇ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಆರಂಭ. ಇಂದಿನಿಂದ ರಾಜ್ಯಾದ್ಯಂತ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ. ಗೃಹ ಜ್ಯೋತಿ ಪರಿಷ್ಕರಣೆ ಮುಖೇನ ಸರ್ಕಾರ ಹೊಸ ಪ್ಲಾನ್ ಅನ್ನ ಮಾಡಿರೋದು. ಎಸ್ಐಆರ್ಗೆ ಕೌಂಟರ್ ಕೊಡಲು ಗೃಹ ಜ್ಯೋತಿ ಪರಿಷ್ಕರಣೆ. ಮತದಾರರ ಮಾಹಿತಿ ಸಂಗ್ರಹಕ್ಕೆ ಸರ್ಕಾರ ಮುಂದಾಯ್ತಾ? ಹಾಗಾದ್ರೆ ಫಲಾನುಭವಿಗಳಿಂದ ವೋಟರ್ ಐಡಿ ನಂಬರ್ ಸಂಗ್ರಹ. ಯೋಜನೆ ಫಲಾನುಭವಿಗಳ ಎಪಿಕ್ ಕಾರ್ಡ್ ನಂಬರ್ ಪಡೆಯೋದಕ್ಕೆ ಉಲ್ಲೇಖ ಮಾಡಲಾಗಿದೆ. ಕರ್ನಾಟಕದ ಮತದಾರ ಮನೆಯ ವಿವರ ಸಂಗ್ರಹಿಸಲಿದೆ ಸರ್ಕಾರ. ಇದರ ಜೊತೆಗೆ ಫಲಾನುಭವಿಗಳ ಜಾತಿಯ ಮಾಹಿತಿ ಕೂಡ ಸಂಗ್ರಹಿಸಲಿದೆ ರಾಜ್ಯ ಸರ್ಕಾರ. ಉಚಿತ ವಿದ್ಯುತ್ ಪಡಿತಾ ಇರುವವರ ಪ್ರವರ್ಗ ಕೂಡ ಸಂಗ್ರಹಿಸಲಾಗ್ತಾ ಇದೆ. ಪರಿಷ್ಕರಣೆ ವೇಳೆ ಈ ಮಾಹಿತಿ ಅಪ್ಡೇಟ್ ಮಾಡಲಿದ್ದಾರೆ ಸಿಬ್ಬಂದಿ. ಗೃಹಲಕ್ಷ್ಮಿ ಬೆನ್ನಲ್ಲೇ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಈಗ ಆರಂಭ ಆಗಿರೋದು. ಇಂದಿನಿಂದ ರಾಜ್ಯಾದ್ಯಂತ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ನಡೆಯುತ್ತೆ. ಗೃಹ ಜ್ಯೋತಿ ಪರಿಷ್ಕರಣೆ ಮುಖೇನ ಸರ್ಕಾರ ಹೊಸ ಪ್ಲಾನ್ ಮಾಡಿರೋದು. ಎಸ್ಐಆರ್ಗೆ ಕೌಂಟರ್ ಕೊಡಲು ಗೃಹ ಜ್ಯೋತಿ ಪರಿಷ್ಕರಣೆ ನಡೀತಾ ಇದೆ. ಮತದಾರರ ಮಾಹಿತಿ ಸಂಗ್ರಹಕ್ಕೆ ಮುಂದಾಯ್ತಾ ಸರ್ಕಾರ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಫಲಾನುಭವಿಗಳಿಂದ ವೋಟರ್ ಐಡಿ ನಂಬರ್ ಸಂಗ್ರಹಿಸಲಾಗುತ್ತೆ. ಯೋಜನೆ ಫಲಾನುಭವಿಗಳ ಎಪಿಕ್ ಕಾರ್ಡ್ ನಂಬರ್ ಪಡೆಯೋದಕ್ಕೆ ಉಲ್ಲೇಖ ಮಾಡಲಾಗಿದೆ. ಕರ್ನಾಟಕದ ಮತದಾರರ ಮನೆಯ ವಿವರವನ್ನ ಸಂಗ್ರಹಿಸಲಿದ್ದಾರೆ ಸರ್ಕಾರ. ಇದರ ಜೊತೆಗೆ ಫಲಾನುಭವಿಗಳ ಜಾತಿ ಯಾವುದು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಅಂದ್ರೆ ಎರಡು ಕಾರ್ಯಗಳು ಒಟ್ಟೊಟ್ಟಿಗೆ. ಉಚಿತ ವಿದ್ಯುತ್ ಪಡಿತಾ ಇರುವವರ ಪ್ರವರ್ಗ ಕೂಡ ಸಂಗ್ರಹ ಆಗುತ್ತೆ. ಪರಿಷ್ಕರಣೆ ವೇಳೆ ಈ ಮಾಹಿತಿಯನ್ನ ಸಿಬ್ಬಂದಿ ಅಪ್ಡೇಟ್ ಮಾಡಲಿದ್ದಾರೆ. ನೋಡಿ, ಗೃಹ ಜ್ಯೋತಿ ಪರಿಷ್ಕರಣೆ ಹಿಂದಿನ ಲಾಭ ಏನು, ಪಾಯಿಂಟ್ ಟು ಪಾಯಿಂಟ್ ತೋರಿಸ್ತಾ ಇದ್ದೀವಿ ನಿಮಗೆ. ಸರ್ಕಾರ ಯೋಜನೆಗೆ ವೋಟರ್ ಐಡಿ ಕಡ್ಡಾಯ ಅಲ್ಲ, ಗೃಹ ಜ್ಯೋತಿಗೆ ವೋಟರ್ ಐಡಿ ಕಡ್ಡಾಯ ಮಾಡಿದೆ ರಾಜ್ಯ ಸರ್ಕಾರ. ವೋಟರ್ ಐಡಿ ಮುಖೇನ ಕರ್ನಾಟಕದ ನೈಜ ಮತದಾರರ ಮಾಹಿತಿ ಸಂಗ್ರಹ ಆಗುತ್ತೆ, ಮಾಡ್ತಾರೆ. ಎಸ್ಐಆರ್ನಿಂದ ಯಾರೂ ಕೈ ಬಿಟ್ಟು ಹೋಗದಂತೆ ಸಾರ್ವಜನಿಕರೇ ತಡೆಯಲಿ ಎಂಬ ಪ್ಲಾನ್. ಇನ್ನು ಎಸ್ಐಆರ್ನಲ್ಲಿ ಸರಿಯಾಗಿ ಭಾಗಿಯಾಗಲಿ ಅಂತ ಕೂಡ ಒಂದು ಪ್ಲಾನ್ ಇದೆ. ಇನ್ನು ವೋಟರ್ ಲಿಸ್ಟ್ನಲ್ಲಿ ಹೆಸರು ಇಲ್ದಿದ್ರೆ ಗ್ಯಾರಂಟಿ ಯೋಜನೆಗಳು ಸಿಗಲ್ಲ ಅಂತ ಹೇಳಿ ಸಿಎಂ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಸೊ ವೋಟರ್ ಲಿಸ್ಟ್ನಲ್ಲಿ ಹೆಸರು ಇರಲೇಬೇಕು ಅನ್ನೋದು ಇಲ್ಲಿ ಬಂದು. ಅದಾದ ನಂತರ ಜಾತಿ ಒಂದು ಗಣತಿ ರೀತಿಯಲ್ಲೇ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗುತ್ತೆ.